ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ಮತ್ತು ನನ್ನ ಫ್ರೆಂಡು ವಿ ಆರ್ ಜಸ್ಟ್ ಗೋಯಿಂಗ್ ಔಟ್ ಆಯಿತಾ, ಜಸ್ಟ್ ರೂಮ್ ಆ್ಯಂಡ್ ವಿಂಡೋ ಶಾಪಿಂಗ್ ಥರ ಏನಾದರೂ ಹೋಗೋಣ, ಸುಮ್ಮನೆ ಬೋರ್ ಆಗ್ತಾ ಇದೆ, ಇವತ್ತು ರಜಾ ಬೇರೆ ಇದೆ, ಹಾಲಿಡೇ. ಸೊ ಹಾಗಾಗಿ ಏನಾದರೂ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ವಿ ಪ್ಲ್ಯಾನ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ನಾವು. ಸೊ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಇವಾಗಷ್ಟೇ ಸ್ನಾನ ಮಾಡಿ ಬಂದು ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಇವಾಗ ರೆಡಿ ಆಗ್ತಿದ್ದೀನಿ. ಸೊ ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಮಾಡಿ ಇವಾಗ ಡ್ರೆಸ್ಅಪ್ ಆಗೋಣ ಅಂತ ಹೇಳಿಬಿಟ್ಟು ಐ ಆಮ್ ಗೆಟಿಂಗ್ ರೆಡಿ ಆಯಿತಾ. ಸೊ ಆ್ಯಂಡ್ ನಾನು ಒಂದು ನಾರ್ಮಲ್ ಕ್ಯಾಶುವಲ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಒನ್ ಟಾಪ್ ಆ್ಯಂಡ್ ಪ್ಯಾಂಟ್. ದಿಸ್ ಪ್ಯಾಂಟ್ ಇಸ್ ಫ್ರಮ್ ಝಾರಾ ಆ್ಯಂಡ್ ದ ಟಾಪ್ ಇಸ್ ಫ್ರಮ್ ವೆಸ್ಟ್ ಸೈಡ್. ಹೊಸ್ದಾಗಿ ಇವಾಗ ತೊಗೊಂಡಿದ್ದು ರೀಸೆಂಟಾಗಿ. ಸೊ 1 ವೀಕ್ ಆಯ್ತೇನೋ. ಸೊ ಅದಕ್ಕೆ ಐ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ವೇರ್ ದಿಸ್ ಆ್ಯಂಡ್ ಗೋ ಅಂತ ಹೇಳಿ. ಸೊ ಐ ಆಮ್ ವೇರಿಂಗ್ ದಿಸ್. ಅದ್ರ ಜೊತೆಗೆ ಒಂದು ಸ್ನೀಕರ್ಸ್ ಹಾಕ್ಕೊಳ್ಳೋದು, ಒಂದು ಸ್ವಲ್ಪ ರೆಡಿ ಆಗೋದು. ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ತುಂಬ ವಿಡಿಯೋಸ್ ಇದೆ ಎಡಿಟ್ ಮಾಡೋಕ್ಕೆ ಗೈಸ್. ಐ ಡೋಂಟ್ ನೋ ವೈ ಐ ಆಮ್ ನಾಟ್ ಡೂಯಿಂಗ್ ಇಟ್, ಬಟ್ ತುಂಬ ವಿಡಿಯೋಸ್ ಇದೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆಲ್ಲ. ಅದ್ರ ಮಧ್ಯದಲ್ಲಿ ಮತ್ತೆ ಫಿಲ್ಮ್ ಮಾಡ್ತಾನೆ ಇದ್ದೀನಿ. ಒಂದಷ್ಟು ಎಲ್ಲ ವಿಡಿಯೋಸ್ ಹಂಗೇ ಕೂತಿದೆ, ಐ ಮೀನ್ ಗ್ಯಾಲರಿಯಲ್ಲಿದೆ. ಸೊ ನಾಳೆಯಿಂದ ಸ್ವಲ್ಪ ಟೈಮ್ ಮಾಡಿಕೊಂಡು ನೀಟಾಗಿ ಎಡಿಟ್ ಮಾಡಿ ಒನ್ ಬೈ ಒನ್ ಐ ಶುಡ್ ಪೋಸ್ಟ್ ಇಟ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. ಬನ್ನಿ ಈಗ ನೆಕ್ಸ್ಟು ರೆಡಿ ಆಗಿಬಿಟ್ಟು ಸೊ ಐ ವಿಲ್ ಗೋ ಮೀಟ್ ಮೈ ಫ್ರೆಂಡ್. ಸೊ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಆಲ್ಮೋಸ್ಟ್ ರೆಡಿ ಆಯಿತಾ. ಸೊ ನಾನು ಒಂದು ಹೊಸ ಲಿಪ್ಸ್ಟಿಕ್ ತೊಗೊಂಡಿದ್ದೆ, ಅದನ್ನು ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಇಟ್ ಇಸ್ ಬಿಟ್ ಬ್ರೌನ್ ಆಯಿತಾ. ಸೊ ನಂದು ಇನ್ನೊಂದು ನಾನು ಯೂಶ್ವಲಿ ಗೋ ಟು ಲಿಪ್ಸ್ಟಿಕ್ ಒಂದಿದೆ ನಂದು ಲ್ಯಾಕ್ಮಿದು. ಸೊ ಅದನ್ನು ನಾನು ಯಾವಾಗಲೂ ಯೂಸ್ ಮಾಡೋದು. ಬಟ್ ಇವತ್ತು ಏನೋ ಇದು ನಾನು ತೊಗೊಂಡಿದ್ದೆ ವಸ್ತು, ಇದು ಸ್ವಲ್ಪ ಅದೇ ಥರ ಶೇಡು ಆ್ಯಂಡ್ ಸ್ವಲ್ಪ ಡಾರ್ಕ್ ಬ್ರೌನ್ ಇದೆ. ಇದು ಸ್ಟುಡಿಯೋ ವೆಸ್ಟ್ ಸೈಡ್ ಇದೆ ತೊಗೊಂಡಿರೋದು, ಸ್ಟುಡಿಯೋ ವೆಸ್ಟ್ ಸಿನ್. ಇದು ಶೇಡ್ ಬಂದು ಸಿನ್ ಆಯಿತಾ. ಸೊ ತುಂಬ ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಇದೆ. ಸೊ ಐ ಡೋಂಟ್ ನೋ ಹೌ ಇಟ್ ಇಸ್ ಲುಕಿಂಗ್ ಆನ್ ಮೀ ಆ್ಯಂಡ್ ನಂಗೆ ಸೂಟ್ ಆಗ್ತಿದೆಯಾ ಇಲ್ವಾ ಅಂತಲೂ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಬಟ್ ಈ ಥರ ಕಲರ್ಸ್ ಎಲ್ಲ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಐ ಜಸ್ಟ್ ಟ್ರೈಡ್ ಇಟ್. ಸೊ ನಾನು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಓನ್ಲಿ ಥಿಂಗ್ ಐ ಹ್ಯಾವ್ ಟು ಕರೆಕ್ಟ್ ಮೈ ಐಬ್ರೋಸ್, comb my hair and wear a watch or scrunchie or something if it is needed, and wear shoes and go. That is it. So when I am almost done, so ಇವಾಗ ಹೋಗಿ ನನ್ನ ಫ್ರೆಂಡ್ನ ಮೀಟ್ ಆಗಿ ಅಲ್ಲಿಂದ ಹೋಗೋದು. ಸೊ ಗೈಸ್ ಇವಾಗ ಫುಲ್ ರೆಡಿಯಾಗಾಯಿತು, ಶೂಸ್ ಎಲ್ಲ ಹಾಕೊಂಡಾಯಿತು. ಸೊ ಇಟ್ ಇಸ್ ಜಸ್ಟ್ ದ್ಯಾಟ್ ಐ ಹ್ಯಾವ್ ಟು ಲಾಕ್ ದ ಡೋರ್ ಆ್ಯಂಡ್ ಗೋ ಔಟ್ ಆ್ಯಂಡ್ ಮೀಟ್ ಮೈ ಫ್ರೆಂಡ್. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ ಕೇಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಇದೇ ಥರ ಚೆನ್ನಾಗಿರೋ ಕಾಂಟೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಸೊ ಇನ್ನು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ಥರದ್ದೆಲ್ಲದನ್ನು ಫಿಲ್ಮ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಕಮ್ ಲೆಟ್ಸ್ ಗೋ. ನಾನು ಪಿ ಜಿಯಿಂದ ಹೊರಡುವಾಗ ಸ್ವಲ್ಪನೂ ಮಳೆ ಬರುತ್ತೆ ಅಂತ ಅನ್ನಿಸ್ಲೇ ಇಲ್ಲ. ಆದರೆ ಇನ್ನು ನಾನು ಮೇನ್ ರೋಡ್ಗೂ ಕೂಡ ಬಂದಿಲ್ಲ. ಅಷ್ಟರಲ್ಲೇ ಒಂದು ಸ್ವಲ್ಪ ಡ್ರಿಸ್ಲಿಂಗ್ ಎಲ್ಲ ಶುರು ಆಯಿತು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮೇನ್ ರೋಡ್ ತನಕ ಬರ್ತೀನಿ. ಆವಾಗ ತುಂಬ ಜೋರು ಮಳೆ ಬಂತು. ನನಗೆ ಹೆಂಗೆ ಹೋಗೋದು ಏನು ಅಂತ ತಲೆನೇ ಓಡಲಿಲ್ಲ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಏನಾದರೂ ಹೋಗ್ಬೋದಾ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ರೀಚ್ ಆದೆ ಪ್ಲೇಸು. ಆಮೇಲೆ ರೀಚ್ ಆದಮೇಲೆ ಮತ್ತೆ ನಾನು ಮತ್ತು ನನ್ನ ಫ್ರೆಂಡು ಎಲ್ಲ ಸೇರಿ ಮತ್ತೆ ಆಟೋದಲ್ಲಿ ನಾವು ಚಿಕ್ಕಪೇಟೆಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಕ್ಲೋಸಿಂಗ್ ಟೈಮ್ ಬೇರೆ ಆಯಿತಾ. ನಾವು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 8:30 ಏನೋ ಆಗಿತ್ತು. ಬಿಕಾಸ್ ಮಳೆ ಬಂದಿದ್ದರಿಂದ ಹೆವಿ ಟ್ರಾಫಿಕ್ಕು. ಆ್ಯಂಡ್ ಅಲ್ಲಿ ಒಂದು ಶಾಪ್ನ ವಿಸಿಟ್ ಮಾಡಿದ್ವಿ. ಸೊ ಎಲ್ಲ ಶಾಪ್ನ ವಿಸಿಟ್ ಮಾಡಿಬಿಟ್ಟು ಏನು ಚೆನ್ನಾಗಿದೆ ಅಂತೆಲ್ಲ ನೋಡಿ, ತುಂಬ ಏನು ಶಾಪ್ ಮಾಡಲಿಲ್ಲ ಆಯಿತಾ. ವೆರಿ ಮಿನಿಮಲ್ ಐಟಮ್ಸ್ನ ಪರ್ಚೇಸ್ ಮಾಡಿದ್ದು. ನಾನಂತೂ ಏನೂ ತೊಗೊಳ್ಳೇ ಇಲ್ಲ ಅಂದ್ಕೊಳ್ಳಿ. ಲೈಕ್ ನಾನು ಒಂದು 2-3 ಥಿಂಗ್ಸ್ ಏನೋ ತೊಗೊಂಡಿದ್ದಷ್ಟೇ. ಲೈಕ್ ಮುಂದೆ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ. ಆ್ಯಂಡ್ ರಕ್ಷು ಮಾತ್ರ ತುಂಬ ಏನೇನೋ ತೊಗೊಂಡ್ರು ಅವರು. ಸಿಕ್ಕಿದ್ದೆಲ್ಲದನ್ನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಯಾವಾಗಲೂ ಹೆಂಗಂದರೆ ಬಂದ್ಬಿಟ್ಟು ಮತ್ತೆ ರಿಗ್ರೆಟ್ ಮಾಡೋದು, ಅಯ್ಯೋ ಇದು ಬೇಡವಾಗಿತ್ತು, ಸುಮ್ಮನೆ ತೊಗೊಂಡೆ ನಾನು, ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಇದಕ್ಕೆ ಅಂತ. ಅದು ನೋಡುವಾಗ ಲೈಕ್ ಅದು ಅಟ್ರ್ಯಾಕ್ಟ್ ಆಗುತ್ತೆ ಆ್ಯಂಡ್ ನಮಗೆ ಬೇಕು ಅಂತ ಅನಿಸುತ್ತೆ, ತೊಗೊಬಿಡ್ತೀವಿ. ಸೊ ಎವ್ರಿ ಟೈಮ್ ಇಟ್ ಈಸ್ ಲೈಕ್ ದ್ಯಾಟ್. ಆಮೇಲೆ ನಾನು ಇದೊಂದನ್ನು ಬ್ರೇಸ್ಲೆಟ್ ಥರ ಕಡ ಥರ ಇದೊಂದಿತ್ತು. ಸೊ ಅದನ್ನು ತೊಗೊಂಡೆ ನಾನು. ಇಷ್ಟ ಆಯಿತು ನನಗೆ. ಓಕೆ ಕುರ್ತೀಸ್ ಎಲ್ಲ ಹಾಕ್ಕೊಂಡಾಗ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು
ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಟಾಪ್ದು ಶಾಪ್ ಇತ್ತಲ್ಲಿ, ಸೊ ಅಲ್ಲಿ ಹೋದ್ವಿ. ಅಲ್ಲೆಲ್ಲ ಟಾಪ್ಸು, ಜೀನ್ಸ್ ಎಲ್ಲ ಥರನೂ ಇತ್ತು. ರಕ್ಷು ಒಂದು 2 ಟಾಪ್ಸ್ ಏನೋ ತೊಗೊಂಡ್ರು ಅಲ್ಲಿಂದ ಮತ್ತೆ ಹಂಗೆ ಒಂದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಬಿಟ್ಟು ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ನಮಗೆ. ಅಲ್ಲೆಲ್ಲ ಹೋದ್ವಿ, ಹೇಗಿದೆ ಏನು ಅಂತ. ಇದೆಲ್ಲ ಬೆಲ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಡ್ರೆಸ್ಸಸ್ಸಿಗೆಲ್ಲ ಬೆಲ್ಟ್ಸ್ ಹಾಕ್ಕೊಳ್ಳುವಾಗ ಲೈಕ್ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ಅಲ್ಲ ಹೌದು, ಏನೋ ಅದು ಚಂದ ಇದೆ ಒಂಥರ ಇರಲ್ಲ ಹೊರಗಡೆ ಚೆನ್ನಾಗಿದೆ. ನಾವು ಪೇಷನ್ಸ್ ಅಲ್ಲಿ ನೋಡ್ಬೇಕು. ಏನ್ ಗೊತ್ತಾ, ನಂದು ವಿಡಿಯೋದಲ್ಲಿ ಯಾರಾದ್ರೂ ತುಂಬಾ ಚೆನ್ನಾಗಿ ಹುಡುಗರೆಲ್ಲ ನೋಡ್ತಾ ಇರಲ್ಲ ಯಾರಾದ್ರೂ, ಅವಾಗ ನಿನ್ ಪಕ್ಕ ಇರೋ ಹುಡುಗಿ ಚೆನ್ನಾಗಿದ್ಲು, ಬೆಳ್ಳಗಿದ್ಲು ಅಂತೆಲ್ಲ ಕಮೆಂಟ್ ಮಾಡ್ತಾರೆ ನಿಮಗೆ ನೋಡಿ. ಅಲ್ಲ, ನೀನು ಫುಲ್ ಒನ್ Straight. $1 million ಫಾಲೋವರ್ ಮಾಡ್ಕೋ. ಆಮೇಲೆ ನಿನ್ನ ಯೂಟ್ಯೂಬ್ ಅಲ್ಲಿ ಬಂದು ಫೇಮಸ್ ಆಗ್ತೀನಿ. ದೆನ್ ಐ ವಿಲ್ ಓಪನ್ ಮೈ ಓನ್. ದೆನ್ ಯು ಡು ರಕ್ಷಿತಾದ್ ಓಪನ್ ಆಗಿದೆ ಅಂತ ಹಾಗೆಲ್ಲ ನಂಗೆ ನೋಡಿ. ಇಲ್ಲಿ ಚಂದ ಚಂದದಿತ್ತು ಇದು ನೈಟಿ. ಹಂಗೆ ಮಾಡೋಣ. ಚಂದ ಉಂಟಾ ನೈಟಿ? ಚೆನ್ನಾಗಿದೆ, ಹಾಕೋಬಹುದು. ಚೆನ್ನಾಗಿದೆ ಇದು. ಇಲ್ಲಿ ಎಂಥದ್ದು ಬೆಳಕೇ ಇಲ್ಲ ಅಲ್ಲ ಜಾಸ್ತಿ. ನಿನ್ನ ಮೊಬೈಲಲ್ಲಿ ಏನೋ ಚಂದ ಬರ್ತಿದೆ. ನಾವು ಚಂದ ಇಲ್ಲ ಅನ್ಸುತ್ತೆ. ಮೊಬೈಲ್ ತಲೆ ಕೂದಲೆಲ್ಲ ಹುಚ್ಚಿ ಆಗಿದೆ ತಾನೆ. ಹೌದು, ಹಾಕ್ತೀರಾ? ಎಲ್ಲ ಹಾಕ್ತೀನಿ ಈಗ. ಸೊ MG ರೋಡಲ್ಲಿ ನಾವು ಶಾಪಿಂಗ್ ಬಂದಿದ್ವಿ. ಬಟ್ ನಮಗೆ ತುಂಬ ಟೈಮ್ ಬೇಕು ಆ್ಯಂಡ್ ಒಬ್ರು ತುಂಬ ಎನರ್ಜಿ ಇರೋರು ನಮ್ಮ ಜೊತೆ ಇರಬೇಕು. ನಾವು ತಗೊಳ್ಳೋದೆಲ್ಲದನ್ನು ಇಟ್ಕೊಳ್ಳೋಕ್ಕೆ ಇಟ್ಕೊಬೇಕು. ಆ್ಯಂಡ್ ಪೇಷನ್ಸಲ್ಲಿ ಹುಡುಕಕ್ಕೆ ಅಲ್ಲ. ಬಟ್ ನನಗಾಗಲ್ಲ ಫ್ರೆಂಡ್ಸ್. ನಾನು ಇವಾಗ ನಾನು ಎತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಪ್ರಿಫರ್ ಆನ್ಲೈನ್ ಶಾಪಿಂಗ್. ಇಲ್ಲ, ನಾನು ಇವಾಗ ಎತ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಕಮೆಂಟ್ ಆಗ್ತಾರಲ್ಲ, ಆ ಟಾಪ್ ಎಲ್ಲಿಂದ ತಗೊಂಡೆ. ಸೊ ದಿಸ್ ಇಸ್ ಫ್ರಮ್ ಅಜ್ಜಿರೋ. ನನ್ನ ಲಿಂಕ್ನ ಮೆನ್ಷನ್ ಮಾಡ್ತೀನಿ ಸೋನು ಚಾನಲಲ್ಲಿ. ಸೊ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಚಾನೆಲ್ ಓಪನ್ ಆಗಿಲ್ಲ. ಇವತ್ತು ಲೇಟ್ ಆಗತ್ತೆ ಸೋನು ಅವಳು. ಆಯ್ತಾ, ನಾವು ಇವಾಗ ಎಲ್ಲ ಶಾಪಿಂಗ್ ಮುಗಿಸಿ ಹೋಗ್ತಿದ್ದೀವಿ. ಇವಾಗ ಎಲ್ಲೋಗೋದಂದ್ರೆ ರಕ್ಷಿತಾ ಪಿಜಿಗೆ ಹೋಗೋದು. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ತಿಂದು ಹೊಟ್ಟೆ ತುಂಬ ಊಟ. ರಕ್ಷಿತಾ ತುಂಬ ಬೆಳ್ಳಗೆ ಕಾಣ್ತಾ ಇದ್ದಾರೆ, ನಾನು ಪೆಂಗಿ ಥರ ಕಾಣ್ತಾ ಇದ್ದೀನಿ. ನಾನು ಆಂಟಿ ಥರ ಸರಿ ಅಲ್ಲ. ಆಮೇಲೆ ನಾನೊಂದು ಚಪ್ಪಲ್ ತೊಗೊಂಡೆ ಆಯ್ತಾ, ಶೂಸು. ಅದು ರಕ್ಷಿತಾಗೆ ಇಷ್ಟ ಆಗಿದೆ. ನಾನು ತಗೊಳ್ಳೋದೆಲ್ಲ ರಕ್ಷಿತಾಗೆ ಇಷ್ಟ ಆಗುತ್ತೆ. ನನಗೆ ಅದು ಇಷ್ಟ ಆಯಿತು, ಬಟ್ ನನಗೆ ಕಂಫರ್ಟೇಬಲ್ ಇಲ್ಲ. ಸೊ ದಟ್ ನಾನು ತಗೊಂಡಿಲ್ಲ. ಇಲ್ಲಿ ಲೈಟ್ ಇಲ್ಲ, ಲೈಟೇ ಹೋಗ್ಬಿಡ್ತಿದೆ. ಆ್ಯಂಡ್ ನಾನು ನಾವು ಹೋಗಿ ಪಿಜಿಗೆ ಹೋಗ್ಬಿಟ್ಟು ನಾನು ಮತ್ತೆ ರಕ್ಷಿತಾ ತೋರಿಸ್ತೀವಿ ನಾವೇನೇನೆಲ್ಲ ತಗೊಂಡಿದ್ದೀವಿ ಅಂತ. ರಕ್ಷಿತಾನೇ ಜಾಸ್ತಿ ಶಾಪ್ ಮಾಡಿರೋದು, ನಾನೇನು ಜಾಸ್ತಿ ಎಲ್ಲ ತಗೊಂಡಿಲ್ಲ. ಇವ್ರು ಜಾಸ್ತಿ ತಗೊಂಡಿದ್ದಾರೆ. ಒಂದು ಟಾಪ್ ಮಾತ್ರ ಅದಕ್ಕೆ ನಂದು ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ಏನೇನು ಅಂತ. ಆಗುತ್ತೆ. ಇಲ್ಲ ನಾನು ತುಂಬ ಇಂಟ್ರೋವರ್ಟ್. ಏನಂತಂದರೆ ನಾವು ಬರುವಾಗ ಫುಲ್ ಟಯರ್ಡ್ ಆಗಿತ್ತು ಆಯಿತಾ. ಆಮೇಲೆ ಊಟ ತಿನ್ನು ಮಲ್ಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲದನ್ನು ಹಾಕಿ ತೋರಿಸೋಣ, ಲೈಕ್ ಬಟ್ಟೆ ಎಲ್ಲ ತೊಗೊಂಡಿರೋದನ್ನು ವೇರ್ ಮಾಡಿಬಿಟ್ಟೆಲ್ಲ ತೋರಿಸೋಣ ಅಂತ ಯೋಚನೆ ಮಾಡಿದ್ದೆ. ಬಟ್ ಆಗಲಿಲ್ಲ. ಇದೆರಡು ಏನಂತಂದರೆ ನೈಟ್ ಡ್ರೆಸ್ ಥರ, ಲೈಕ್ ಹಾಫ್ ನೈಟಿ ಬರುತ್ತಲ್ಲ ಆ ಥರದ್ದು 2 ಡ್ರೆಸ್ಸು ಚೆನ್ನಾಗಿತ್ತು. ಒಂದಕ್ಕೆ 250 ಅನಿಸುತ್ತೆ, ಸೊ 500. ಆ್ಯಂಡ್ ಈ ಬ್ಯಾಗು ಕೂಡ ಚೆನ್ನಾಗಿತ್ತು. ಇದು ನನಗೇನೋ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಇರೋದನ್ನೇ ಇಟ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಸರಿ ಬೇಡ ಇವಾಗ ತೊಗೊಳ್ಳೋದು ಅಂತ ಹೇಳಿ, ಆಮೇಲೆ ರಕ್ಷೆಗೆ ಚೆನ್ನಾಗಿದೆ ನೋಡಿ ತೊಗೊಳ್ಳೋದಾದರೆ ಅಂತ. ಒಂದು ಸ್ವಲ್ಪ ಪ್ರೀಮಿಯಂ ಲುಕ್ ಕೂಡ ಇತ್ತು ಅದು, ಹಾಗಾಗಿ ಅವ್ರು ತೊಗೊಂಡ್ರು. ಅದಕ್ಕೆ ಅವ್ರು ಪೇ ಮಾಡಿದ್ದು 300 ಅಷ್ಟೇ. ಸೊ ಒಳ್ಳೆ ಬಡ್ಜೆಟಲ್ಲಿ ಸಿಕ್ತು. ಆ್ಯಂಡ್ ಇದು ಕಡ ನಾನು ತೊಗೊಂಡಿದ್ದು, ಇದಕ್ಕೂ 250 ಅಂತ ಅನಿಸುತ್ತೆ. ಲೈಕ್ ಪ್ರೀಮಿಯಂ ಲುಕ್ಕು ಇತ್ತು ಆ್ಯಂಡ್ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ತೊಗೊಂಡೆ. ಆ್ಯಂಡ್ ಇದು ಇಯರಿಂಗ್ಸು, ಇದಕ್ಕೆ 50 ರೂಪೀಸೋ ಏನೋ ಅಂತ ಅನಿಸುತ್ತೆ, ಮರ್ತೋಗಿದೆ ನನಗೆ. ರಕ್ಷೆ ತೊಗೊಂಡಿದ್ದು ಅದನ್ನು. ಆ್ಯಂಡ್ ಈ ಸ್ಲಿಪ್ಪರ್ ಕೂಡ ರಕ್ಷೆ ತೊಗೊಂಡಿದ್ದು, ಹೀಲ್ಸು. ಇದಕ್ಕೂ 300 ಎಷ್ಟೋ ಇತ್ತು. ಸೊ ಒಂದು 4-5 ಟೈಮ್ಸ್ ಎಲ್ಲ ಆರಾಮಾಗಿ ವೇರ್ ಮಾಡ್ಬೋದು, ಅಷ್ಟು ಕಡಿಮೆ ಬಜೆಟಿಗೆ ಸಿಗುವಾಗ. ಲೈಕ್ ಎವ್ರಿ ಡೇ ಯೂಸ್ ಮಾಡ್ತೀವಂತ ಅನ್ನುವಾಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋದು ಬೇಕಿರುತ್ತೆ. ಬಟ್ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಲೈಕ್ ಕಾಸಿಗೆ ತಕ್ಕಂಗೆ ಕಜಾಯ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಂಡ್ ಇದು ಒಂದು ವರ್ಕಿನ್ ಸ್ಟಾಕ್ ಥರ ಇತ್ತು. ಲೈಕ್ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಆಮೇಲೆ ಓಕೆ ಅದೆಷ್ಟು 200 250 ಏನೋ ಇತ್ತು ಪ್ರೈಸು ಕೂಡ. ಸೊ ಓಕೆ ಒಳ್ಳೆ ಬಜೆಟಲ್ಲಿ ಸಿಕ್ತಿದೆ ಅಲ್ಲ. ಒಂದು 4-5 ಟೈಮ್ಸ್ ಹಾಕ್ಕೊಂಡ್ರು ಬೇಜಾನಾಗತ್ತೆ, ಬಿಕಾಸ್ ಆಫೀಸ್ಗೆ 2-3 ದಿನ ಹಾಕ್ಕೊಂಡೋದ್ರೆ ಆಯಿತು. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ರು. ಆ್ಯಂಡ್ ಇದು ಪಲಾಜೋ ಪ್ಯಾಂಟ್ಸ್ ಆಯಿತಾ. ನಾನು ನಮ್ಮಮ್ಮಗೆ ಇಲ್ಲ ನಮ್ಮ ಅಕ್ಕಗೆ ಯಾರಿಗಾದ್ರೂ ಆಗುತ್ತೆ ಅಂತ ಹೇಳಿ ನಾನು ಒಂದು ತೊಗೊಂಡೆ. ಆ್ಯಂಡ್ ರಕ್ಷು ಒಂದು, ಅವರು ಮನೇಲಿ ಹಾಕ್ಕೊಬೋದು, ಇಲ್ಲ ಅಂತಂದರೆ ಒಂದು ಟೀ ಶರ್ಟ್ ಎಲ್ಲ ಹಾಕಿ ಆರಾಮಾಗಿ ಇದನ್ನು ಹಾಕ್ಕೋಬೋದು ಅಂತೇಳಿ ಅವರು ಸಹ ಒಂದು ತೊಗೊಂಡ್ರು.
ಸೊ 2 ಪಲಾಝೋ ಪ್ಯಾಂಟ್ಸ್ನ ತೊಗೊಂಡ್ವಿ. ಅದು ಎಂಡಲ್ಲಿ ನಾವು ಹೋಗುವಾಗ ಒಂದು ಬಂದುಬಿಟ್ಟು ಕರ್ದು ಇಲ್ಲ ಮೇಡಮ್ ತೊಗೊಳ್ಳಿ ಕಡಿಮೆ ಇದೆ ಅಂತೇಳಿ ಕೊಟ್ಟರು. ನೆಕ್ಸ್ಟ್ ಬಂದು ಈ ಬ್ಯಾಗ್ ಆಯಿತಾ, ಇದಕ್ಕೆ 250 ಎಷ್ಟೋ ಪೇ ಮಾಡಿದ್ದು. ಲೈಕ್ ಬಿಗ್ ಬ್ಯಾಗ್, ಟೋಟ್ ಬ್ಯಾಗ್ ಥರ ಇದೆ. ಲೈಕ್ ಮಟೀರಿಯಲ್ ಅದೇನೋ ಒಂದು ಸ್ವಲ್ಪ ಕಾಟನ್ ಬ್ಯಾಗ್ ಥರನೂ ಇದೆ ಆಚೆ ಕಡೆ. ಅದೇನೋ ಮಟೀರಿಯಲ್ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ ಏನಂತ. ಸೊ ಇದನ್ನು 200 250 ಪೇ ಮಾಡಿದ್ದು. ಪ್ರಾಪರಾಗಿ ನೆನಪಿಲ್ಲ ನನಗೆ, ತುಂಬ ದಿನ ಆದಮೇಲೆ ಎಡಿಟ್ ಮಾಡ್ತಿರೋದ್ರಿಂದ. ಸೊ ಒಳ್ಳೆ ಬಜೆಟಿಗೆ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲ ಸಾಮಾನು ಇದ್ರೊಳಗೆ ತುಂಬ್ಕೋಬೋದು ಅಂತೇಳಿ ಫಸ್ಟ್ ಹೋಗ್ತಿದ್ದಂಗೆ ಪರ್ಚೇಸ್ ಮಾಡಿದ್ದೆ. ಇದಾದಮೇಲೆ 1 by 1 ಏನೇನೆಲ್ಲ ಚೆನ್ನಾಗಿ ಅನ್ನಿಸ್ತು ಅದನ್ನೆಲ್ಲದನ್ನು ತೊಗೊಂಡ್ವಿ. ನೆಕ್ಸ್ಟ್ ಐಟಮ್ ಬಂದು ಈ ಶರ್ಟ್ ಆಯಿತಾ. ಈ ಶರ್ಟ್ಗೆ ಮೋಸ್ಟ್ಲಿ 300 350 ಅಂತ ಅನಿಸುತ್ತೆ. ಲೈಕ್ ಅಪ್ರಾಕ್ಸಿಮೇಟ್ಲಿ ಆ ರೇಂಜಲ್ಲೇ ಇರುತ್ತೆ, 300 to 350. ಆಮೇಲೆ ಏನಂತ ಅಂದರೆ ಲೈಕ್ ನಾವೇನೋ ಚಿಕ್ಕಪೇಟ್, ಕಮರ್ಷಿಯಲ್ ಸ್ಟ್ರೀಟ್ ಅದು ಇದು ಅಂತ ಹೇಳ್ತೀವಿ, ಬಟ್ ಅಲ್ಲೇನು ತುಂಬ ಕಡಿಮೆಗೆ ಸಿಗಲ್ಲ. ಲೈಕ್ ನಾರ್ಮಲ್ ಪ್ರೈಸೇ ಇರುತ್ತೆ. ಏನಾದರೂ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ ಏನೋ ಇರ್ಬೋದು, ಬಟ್ ನಾಟ್ ಶ್ಯೂರ್. ಅದಾದಮೇಲೆ ಕೆಲವೊಂದು ಶಾಪ್ಸಲ್ಲೆಲ್ಲ ಅವರು ಫಿಕ್ಸ್ಡ್ ರೇಟ್ ಅಂತ ಹೇಳ್ಬಿಟ್ಟು ಬೋರ್ಡೇ ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಅಲ್ಲೆಲ್ಲ ಹೋದರೆ ಲೈಕ್ ಶಾಪಿಂಗ್ ಮಾಡೋಕ್ಕೂ ಹಿಂಸೆ, ಆ್ಯಂಡ್ ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಸಮ್ ಟೈಮ್ಸ್ ಇಫ್ ಯು ಪರ್ಚೇಸ್ ಸಮಥಿಂಗ್ ಆನ್ ದ ಸ್ಟ್ರೀಟ್ ಅಲ್ಲ, ಸೊ ಆವಾಗಾದರೆ ಬೇಕಿದ್ರೆ ಸಿಗುತ್ತೆ. ಅದು ವೈಟ್ ಶೂಸ್ ನಾನು ತೊಗೊಂಡಿದ್ದು, ಯಾಕಂದರೆ ನಾನು ಶೂಸ್ ಹಾಕಿದ್ನಲ್ಲ, ಸ್ನೀಕರ್ಸ್ ಹಾಕ್ಕೊಂಡಿದ್ದೆ. ಸೊ ಅದರಲ್ಲಿ ನನಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಮಳೆಯಲ್ಲಿ ಬೇರೆ ನೆಂದಿದ್ರಿಂದ. ಸೊ ಹಾಗಾಗಿ ಅದನ್ನು ತೊಗೊಂಡು ನಾನು ಅಲ್ಲೇ ವೇರ್ ಮಾಡ್ಕೊಂಡು ಓಡಾಡ್ತಿದ್ದೆ. ಆ್ಯಂಡ್ ಆದಮೇಲೆ ರಕ್ಷು ಇದೊಂದು ಬ್ಯಾಂಡ್ನ ತೊಗೊಂಡ್ರು, ಅವರು ವಾಚ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಐಟಮ್ಸ್ ನಾವು ಪರ್ಚೇಸ್ ಮಾಡಿದ್ದು. ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.